ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ನಿಮಗೆ ಯಾವ್ಯಾವ ಒಂದು ಜಾಬ್ಗೋಸ್ಕರ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮೈ ಮುಖ್ಯವಾಗಿ ಹೇಳ್ತಾ ಇದ್ದೀನಿ. ಕನ್ನಡ ಭಾಷೆ ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಮತ್ತು ಗ್ರಾಮರ್ ಮಿಸ್ಟೇಕ್ ಆಗದೇ ನಿಮಗೆ ಬರೆಯೋದಕ್ಕೆ ಬರುತ್ತೆ ಅಂದರೆ ಈ ಒಂದು ಜಾಬ್ಗೆ ನೀವು ಅರ್ಜಿ ಸಲ್ಲಿಸೋದು. ರೀಸೆಂಟಾಗಿ ಅಪ್ಡೇಟ್ ಇರುವಂಥ ವೆರಿಫೈಡ್ ಜಾಬ್ಗಳನ್ನ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಮಾಡೋ ಉದ್ದೇಶ ಕಂಪ್ಲೀಟ್ಲಿ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಇದನ್ನು ಚೆಕ್ ಮಾಡ್ಬೋದು, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಈ ಚಾನಲಲ್ಲಿ ಇನ್ಮೇಲಿಂದ ರೆಗ್ಯುಲರ್ ವರ್ಕ್ ಫ್ರಮ್ ಹೋಮ್ ಜಾಬ್ ರಿಲೇಟೆಡ್ ಬರುತ್ತೆ ವೀಡಿಯೋಸ್ಗಳು. ಸೊ ಬೇಕಂತಂದರೆ ನೀವು ನೋಡಿಬಿಟ್ಟು ಬೇಗನೆ ಅಪ್ಲೈ ಮಾಡಿ. ಆ್ಯಂಡ್ ಕೊಟ್ಟಿರೋಂಥ ಇಮೇಲ್ ಅಡ್ರೆಸ್ನ ಖಂಡಿತವಾಗ್ಲೂ ಸರಿ ಚೆಕ್ ಮಾಡಿ. ಆ ಇಮೇಲ್ ಅಡ್ರೆಸ್ಗೆ ಅವ್ರು ರಿವರ್ಟ್ ಕಳಿಸಿರ್ತಾರೆ. ಸೊ ಕಳಿಸಿದ್ರೆ ಅದಕ್ಕೆ ರಿಪ್ಲೈ ಕೂಡ ಮಾಡಿ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೇಟಿವ್ ಲೆವೆಲ್ ಫ್ಲೂಯೆನ್ಸ್ ಇನ್ ಕನ್ನಡ. ಕನ್ನಡ ನಿಮಗೆ ತುಂಬ ಚೆನ್ನಾಗಿ ಬರ್ತಿರಬೇಕು. ನೇಟಿವ್ ಲ್ಯಾಂಗ್ವೇಜ್ ಆಗಿರಬೇಕು ಅದು ನಿಮ್ಮದು, ಅಂದರೆ ಮಾತೃಭಾಷೆ ಆಗಿರಬೇಕು. ಆ್ಯಂಡ್ ಈ ಒಂದು ಜಾಬಲ್ಲಿ ಮೇನ್ ಅಂತಂದರೆ ಗ್ರಾಮರ್ ಮಿಸ್ಟೇಕ್ ಆಗಬಾರ್ದು ಯಾವುದೇ ರೀತಿ. ಹೀಗಾಗಿ ಗ್ರಾಮರ್ ತುಂಬ ಚೆನ್ನಾಗಿ ಇರಬೇಕು, ವೊಕ್ಯಾಬ್ಯುಲರಿ ಚೆನ್ನಾಗಿರಬೇಕು, ಕಾಂಪೋಸಿಷನ್ ಚೆನ್ನಾಗಿರಬೇಕು. ಓಕೆ, ಮೇನ್ ಅಂತಂದರೆ ಈ ರೀತಿ ನಿಮಗೆ ಕನ್ನಡ ತುಂಬ ಚೆನ್ನಾಗಿ ಬರುತ್ತೆ, ಶುದ್ಧ ಕನ್ನಡ ಬರುತ್ತೆ. ಕನ್ನಡ ಮೀಡಿಯಂ ಓದೋರಿಗಂತೂ ತುಂಬ ಚೆನ್ನಾಗಿರುವಂಥ ಜಾಬ್ ಅಂತ ಹೇಳ್ಬೋದು. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನಿಮಗೆ ಸ್ವಲ್ಪ ಇಂಗ್ಲೀಷು ಬೇಸಿಕ್ ಓದೋಕ್ಕೆ ಬರೆಯೋಕ್ಕೆ ಬರ್ತಿರಬೇಕು. ಬಟ್ ಮೇನು ಕನ್ನಡಕ್ಕೋಸ್ಕರ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಬಟ್ ಸಮ್ಟೈಮ್ಸು ಇಂಗ್ಲೀಷು ರಿಟರ್ನ್ ಮತ್ತು ಸ್ವಲ್ಪ ಮಾತನಾಡೋದಕ್ಕೂ ಕೂಡ, ರಿಟರ್ನ್ ಅಂದರೆ ಬರೆಯೋಕ್ಕೆ ಮತ್ತು ಮಾತನಾಡೋದಕ್ಕೆ ಬರ್ತಿರಬೇಕು. ಎಕ್ಸ್ಪೀರಿಯನ್ಸ್ ಇನ್ ಟ್ರಾನ್ಸ್ಲೇಷನ್ ಲೊಕಲೈಸೇಷನ್ ಅಂತ ಹೇಳ್ತಾರೆ. ಮೇನ್ ಅಂತಂದರೆ ನೀವೇನು ಮಾಡ್ತೀರಿ, ಇಲ್ಲಿ ಒಂದು QA ಟೆಸ್ಟರ್ ಅಂತ ಹೇಳ್ಬಿಟ್ಟು ಇಲ್ಲಿ ವರ್ಕ್ ಮಾಡ್ತಾರೆ. ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನಾನು ನಿಮಗೆ. ಓಕೆ, ಆ್ಯಂಡ್ ಮೇನ್ ಇಲ್ಲಿ ಕನ್ನಡಕ್ಕೋಸ್ಕರ ಹೈರಿಂಗ್ ಮಾಡ್ತಾ ಇರೋಂಥದ್ದು. ಹೀಗಾಗಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಇರುವಂಥದ್ದು ಈ ಜಾಬು. ಸೊ ಇದಕ್ಕೆ ಯಾರಾದರೂ ನೀವು ಇಂಟ್ರೆಸ್ಟ್ ಇದ್ದೀರಂತಂದರೆ ಕಂಪ್ಲೀಟ್ ವಿಡಿಯೋ ನೋಡಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ವರ್ಕ್ ಇನ್ನೂ ಡೀಟೇಲಾಗಿ ಯಾವ ರೀತಿ ಮಾಡಬೇಕು ಅಂತ. ಸೊ ನೀವು ಮಾಡ್ತೀವಂದರೆ ಮಾತ್ರ ಈ ಒಂದು ಜಾಬ್ಗೆ ಅಪ್ಲೈನ ಮಾಡಿ. ಅಪ್ಲೈ ಹೇಗೆ ಮಾಡೋದು ಅಂತ ಕೂಡ ಕೆಲವೊಂದು ಟಿಪ್ಸ್ಗಳ ಜೊತೆಗೆ ನಾನು ಇಲ್ಲಿ ನಿಮಗೆ ಶೇರ್ ಮಾಡಿರ್ತೀನಿ ಕೆಲವೊಂದು ಮಾಹಿತಿನ. ನೀವು ನೋಡ್ತಾ ಇರೋದು ಕನ್ನಡ ಒಂದು QA ಟೆಸ್ಟರ್ ಆಗಿಲ್ಲಿ ಜಾಬ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಇನ್ನೂ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡಿಸ್ತಾ ಇದ್ದಾರೆ ಇವರು. ಆ್ಯಕ್ಚುಲಿ ಕ್ಲೋಸ್ ಇನ್ನೂ ಮಾಡಿಲ್ಲ, ಮತ್ತು ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಆಗಿದೆ. ಓಕೆ, ಆ್ಯಂಡ್ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಮತ್ತು ಮೇನ್ ಅಂತಂದರೆ ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ದಟ್ ಈಸ್ ಗುಡ್. ಸೊ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿ. ಸೊ ಇಲ್ಲಿ ಮೇನ್ ಹೇಳಬೇಕು ಅಂತಂದರೆ ಜಾಬ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೆ ಮೇನ್ ಮುಖ್ಯವಾಗಿ. ಓಕೆ, ಸೊ ಇಲ್ಲಿ ಟೆಸ್ಟ್ ವೆಬ್ ಬೇಸ್ಡ್ ಸಿಸ್ಟಮ್ ಆ್ಯಂಡ್ ಅಪ್ಲಿಕೇಶನ್ ಆನ್ ಮ್ಯಾಕ್ಸ್ OS ಆ್ಯಂಡ್ iOS ಅಂತ ಹೇಳಿದ್ದಾರೆ. ಮೇನ್ ಅಂತಂದರೆ ಏನು ಮಾಡ್ತೀರಿ ನೀವು ಇಲ್ಲಿ ನಿಮಗೆ ಕೆಲವೊಂದು ಇದನ್ನು ಕೊಡ್ತಾರೆ. ಏನಂತಂದರೆ ಇದನ್ನು ಕಂಟೆಂಟ್ಗಳನ್ನ ಕೊಡ್ತಾರೆ. ಅದನ್ನೇನು ಮಾಡ್ತೀರಿ, ರಿಪೋರ್ಟಿಂಗ್ ಮಾಡ್ತೀರಾ, ಟ್ರ್ಯಾಕಿಂಗ್ ಮಾಡ್ತೀರಾ, ಬಗ್ಸ್ ಯೂಸಿಂಗ್ ಇನ್ ಇಂಟರ್ನಲ್ ಬಗ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಹೇಗಿರುತ್ತೆ ಅಂತಂದರೆ ಕನ್ನಡದಲ್ಲೇ ನೀವು ಈ ಕೆಲಸವನ್ನು ಮಾಡೋದಿರುತ್ತೆ. ಮೇನ್ ಇದಕ್ಕೆ ರಿಕ್ವೈರ್ಮೆಂಟ್ ಬಂದಿರುವಂಥದ್ದು ಕನ್ನಡನೇ ನೇಟಿವ್ ಲ್ಯಾಂಗ್ವೇಜ್ ಇರಬೇಕು, ಕನ್ನಡ ನಿಮಗೆ ಗ್ರಾಮರ್ ಚೆನ್ನಾಗಿ ಬರ್ತಿರಬೇಕು, ಓದೋಕ್ಕೆ ಬರೆಯೋಕ್ಕೆ, ಮತ್ತು ಏನಾದರೂ ಕೊಟ್ಟರೆ ಬರೆಯೋದಕ್ಕೂ ಕೂಡ ನಿಮಗೆ ವಿದೌಟ್ ಗ್ರಾಮರ್ ಮಿಸ್ಟೇಕು ಬರೆದು ಕೊಡೋರಂಥವ್ರು ಬೇಕಾಗಿರುವಂಥದ್ದು. ಆ್ಯಂಡ್ ಇಲ್ಲಿ ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಕೂಡ ನಿಮಗೆ ಬರ್ತಿರಬೇಕು. ಈ ರಿಟರ್ನ್ ಮತ್ತು ಸ್ಪೋಕನ್ ಬರ್ತಿರಬೇಕು, ಬರೆಯೋಕ್ಕೆ ಮಾತನಾಡೋದಕ್ಕೆ ಬರ್ತಿರಬೇಕು. ಆ್ಯಂಡ್ ಇಲ್ಲಿ ನಿಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದರೆ ಇಲ್ಲಿ ನೋಡಿ ಟ್ರಾನ್ಸ್ಲೇಷನ್ ರಿಲೇಟೆಡ್ ನಿಮ್ಗೆ ಏನಾದರೂ ಕೆಲಸ ಮಾಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಕನ್ನಡದಲ್ಲಿರೋದನ್ನ ಇಂಗ್ಲೀಷಲ್ಲಿ ಮಾಡ್ತೀವಿ, ಇಂಗ್ಲೀಷಲ್ಲಿರೋದನ್ನು ಕನ್ನಡದಲ್ಲಿ ಮಾಡ್ತೀವಿ, ಈ ರೀತಿ ಒಂದು ಟ್ರಾನ್ಸ್ಲೇಟ್ ಮಾಡೋದಿರುತ್ತೆ. ಸೊ ಆ ರೀತಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಬೇಗ ಅರ್ಜಿ ಸಲ್ಲಿಸಿ. ಯಾಕಂದರೆ ಅರ್ಜಿ ಇವಾಗ ಫ್ರೆಷರ್ಗೆ ಇದು ಅಲೌ ಮಾಡ್ತಾ ಇಲ್ಲ ಅವರು, ಇಲ್ಲ ಅಂತ ಹೇಳಲ್ಲ. ಇಲ್ಲಿ ಹೇಗೆ ಹೇಳಿದ್ದಾರೆ ಅಂತಂದರೆ 1 ವರ್ಷ ಆದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಂತ ಹೇಳಿದ್ದಾರೆ ಅವರು. ಬಟ್ ಆದರೂ ಕೂಡ ಫ್ರೆಷರ್ ಅಪ್ಲೈನ ಮಾಡಿ, ಒಂದು ಸಾರಿ ಟ್ರೈ ಮಾಡಿ. ಬಟ್ ಆದರೆ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಏನಾಗುತ್ತೆ ಅಂದರೆ ಮತ್ತೆ ಹೆಚ್ಚಿನ ಟ್ರೈನಿಂಗು ಕೊಡಬೇಕಾಗಿರಲ್ಲ. ಸೊ ಹೀಗಾಗಿ ಅಂಥವ್ರನ್ನ ಬೇಗ ಪ್ರಿಫರೆನ್ಸ್ ಇರುತ್ತೆ. ಇಲ್ಲಪ್ಪ ನಮಗೆ ಆ ರೀತಿ ಜಾಬ್ ಇಲ್ಲ, ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದರೆ ಇನ್ನೊಂದು ಜಾಬು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ನಿಮಗೆ ಹೇಳಿರ್ತೀನಿ. ಸೊ ಬೇಕು ಅಂದರೆ ನೀವು ಅದಕ್ಕೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಸ್ಟ್ರಾಂಗ್ ಟೆಕ್ನಿಕಲ್ ಸ್ಕಿಲ್ಸ್ ಅಂತ ಹೇಳಿದ್ದಾರೆ. ಓಕೆ, ಟ್ರಬಲ್ ಶೂಟ್ ಇಶ್ಯೂಸ್ ಏನಾದರೂ ಇದ್ದರೆ ಅದನ್ನು ಸಾಲ್ವ್ ಮಾಡೋ ಹಾಗಿರಬೇಕು. ಸೊ ಆ ರೀತಿಯೆಲ್ಲ ನೀವು ಮಾಡ್ತೀವಂತಂದರೆ ಸೊ ನೀವು ಇಲ್ಲಿ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಫ್ಯಾಮಿಲಿಯರ್ ವಿತ್ ಬಗ್ ಟ್ರ್ಯಾಕಿಂಗ್. ಓಕೆ, ಬಗ್ ಟ್ರ್ಯಾಕಿಂಗ್ ಸಿಸ್ಟಮ್ ಆ್ಯಂಡ್ ಟೆಸ್ಟ್ ಕೇಸಸ್ ಎಕ್ವಿಷನ್ ಅಂತ ಹೇಳಿದ್ದಾರೆ. ಅಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ. ಇಂಡಿಪೆಂಡೆಂಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಅಂದ ತಕ್ಷಣ ನೀವೇ ಮಾಡೋದಿರುತ್ತೆ. ನಿಮಗೆ ಜವಾಬ್ದಾರಿ ಕೊಟ್ಟಿರ್ತಾರೆ, ಮನೆಯಿಂದಲೇ ಮಾಡ್ತೀರಾ. ಹೀಗಾಗಿ ಸ್ವಲ್ಪ ವರ್ಕ್ ಇಂಡಿಪೆಂಡೆಂಟ್ಲಿ ಮಾಡುವಂಥ ಒಂದು ಕ್ಯಾಂಡಿಡೇಟ್ನವರು ಹುಡುಕ್ತಾ ಇದ್ದಾರೆ. ಸ್ಟ್ರಾಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಆ್ಯಂಡ್ ಅಟೆನ್ಷನ್ ಟು ಡಿಟೇಲ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಕೂಡ ಇರಬೇಕು, ಪ್ಲಸ್ ಇಲ್ಲಿ ಅಬಿಲಿಟಿ ಟು ವರ್ಕ್ ಅಂಡರ್ ಪ್ರೆಷರ್. ಓಕೆ, ಸಮ್ಟೈಮ್ಸ್ ಪ್ರೆಷರ್ ಕೂಡ ಇರುತ್ತೆ. ಸೊ ಸಮ್ಟೈಮ್ಗೆ ಹೇಗಿರುತ್ತೆ ಅಂದರೆ ಕೆಲವರು ಪ್ರೆಷರ್ ಕೂಡ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಸೊ ಆ ರೀತಿಯಲ್ಲಿರುತ್ತೆ. ಸೊ ಕ್ಯಾಂಡಿಡೇಟ್ ತುಂಬ ಸ್ಟ್ರಾಂಗ್ ಆಗಿರಬೇಕು, ಇಂಡಿಪೆಂಡೆಂಟ್ ಆಗಿ ವರ್ಕನ್ನು ಕಾನ್ಫಿಡೆಂಟಾಗಿ ಮಾಡಿ ಕೊಡುವಂಥ ಕ್ಯಾಂಡಿಡೇಟ್ ಇವರಿಗೆ ಬೇಕು. ಇಲ್ಲಿ ಕಾಪಿ ಎಡಿಟರ್ ಅಂತ ಹೇಳ್ಬಿಟ್ಟು ಅವ್ರು ತೊಗೋತಾ ಇದ್ದಾರೆ ಇಲ್ಲಿ ಒಂದು ಪ್ರೊಫೈಲ್ಗೋಸ್ಕರ. ಸೊ ನಿಮಗೆ ಜಾಯ್ನಿಂಗ್ ಲೆಟರ್ ಕೊಟ್ಟಾಗ ಕಾಪಿ ಎಡಿಟರ್ ಅಂತಲೇ ಅವ್ರಿಗೆ ಬರ್ದು ಕೊಡ್ತಾರೆ ಜಾಯ್ನಿಂಗ್ ಲೆಟರಲ್ಲಿ. ಈಗ ನಾನು ಕಾಪಿ ಪೇಸ್ಟ್ ಅಂತ ಮಾಡಿರ್ತೀನಿ ಇಲ್ಲಿ ಯಾವುದು ಥಂಬ್ನೇಲಲ್ಲಿ. ಸೊ ಹೀಗಾಗಿ ಕನ್ಫ್ಯೂಸ್ ಹೋಗಬೇಡಿ. ಇಲ್ಲಿ ನಿಮಗೆ ಕನ್ನಡ ಒಂದು QA ಟೆಸ್ಟರ್ ಅಂತಲೇ ತೊಗೋತಾ ಇದ್ದಾರೆ. ಬಟ್ ಈ ಜಾಬ್ ಹೇಗಿರುತ್ತೆ, ಟ್ರಾನ್ಸ್ಲೇಟ್ ಟೈಪ್ ಮಾಡೋದಿರುತ್ತೆ. ಸೊ ಆ ರೀತಿಯೆಲ್ಲ ಇರುತ್ತೆ. ಕಾಪಿ ಎಡಿಟರ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಕುರಿಯರ್ ರಿಲೇಟೆಡ್ ಇಲ್ಲಿ ನೀವೇನು ಮಾಡ್ತೀರಾ, ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತೀರಾ. ಮತ್ತು ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಕಂಟೆಂಟ್ ಎಡಿಟೋರಿಯಲ್ ಜರ್ನಲಿಸಮ್ ಅಂತ ಹೇಳಿದ್ದಾರೆ. ಇದು ಒಂದು ಕಂಪ್ಲೀಟ್ ಫುಲ್ ಟೈಮ್ ಮತ್ತು ಪರ್ಮನೆಂಟ್ ಜಾಬ್ ಆಗಿದೆ. ಒಂದ್ಸರಿ ಜಾಯ್ನ್ ಆದಮೇಲೆ ಆದಷ್ಟು ಬೇಗನೆ ಯಾರು ಅಂದರೆ ಕಾಂಟ್ರಾಕ್ಟ್ ಹೇಗಿರುತ್ತೆ 2-3 ತಿಂಗಳಿರುತ್ತೆ, 6 ತಿಂಗಳಿರುತ್ತೆ. ಬಟ್ ಪರ್ಮನೆಂಟ್ ಜಾಬ್ ಅಂದರೆ ಕಂಪ್ಲೀಟ್ ನೀವು ಕಂಟಿನ್ಯೂಸ್ ಆಗಿ ಮಾಡ್ಬೋದು. ಫುಲ್ ಟೈಮ್ ಜಾಬ್ ಇದೆ, ಪಾರ್ಟ್ ಟೈಮ್ ಜಾಬ್ ಇಲ್ಲ. ಓಕೆ,
ಆ್ಯಂಡ್ ಇಲ್ಲಿ ಪಾರ್ಟ್ ಟೈಮ್ ಜಾಬ್ ಬೇಕಂದ್ರೆ ಪ್ರೀವಿಯಸ್ ವೀಡಿಯೋಸ್ ಚೆಕ್ ಮಾಡಿ. ಎಡಿಟಿಂಗ್, ಪ್ರಿಂಟ್, ಆನ್ಲೈನ್, ಎಲೆಕ್ಟ್ರಾನಿಕ್ ರಿಲೇಟೆಡ್ ನೀವೇನು ಮಾಡ್ತಾರೆ ರೋಲ್ ಕ್ಯಾಟಗರಿ ಇರುತ್ತೆ. ಎಡಿಟಿಂಗ್ ಮಾಡೋದಿರುತ್ತೆ, ಕಾಪಿ ಪೇಸ್ಟ್ ಮಾಡೋದಿರುತ್ತೆ, ಪ್ರಿಂಟ್ ಇರುತ್ತೆ, ಆನ್ಲೈನ್ ಇರುತ್ತೆ, ಮತ್ತು ಎಲೆಕ್ಟ್ರಾನಿಕ್ ರಿಲೇಟೆಡ್ ಇರುತ್ತೆ. ಯಾರು ಅರ್ಜಿ ಸಲ್ಲಿಸ್ಬೋದು? ಎನಿ ಗ್ರ್ಯಾಜುಯೇಟ್, ಯಾರಾದರೂ ಡಿಗ್ರಿ ಆದರೂ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. BA, BCom, BSc ಈಕ್ವಲ್ ಟು ಎನಿ ಡಿಗ್ರಿ ಆದರೂ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಮತ್ತು ಯಾವುದಾದ್ರು ಪೋಸ್ಟ್ ಗ್ರ್ಯಾಜುಯೇಟ್ ಏನಾದರೂ ನೀವು ಎಜುಕೇಷನ್ ಕಂಪ್ಲೀಟ್ ಆಗಿದ್ದರೆ ಸೊ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಸೊ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಂದರೆ ಕೊಟ್ಟಿರ್ತೀನಿ. ಸೊ ನೋಡ್ಕೊಂಡು ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಓಕೆ. ಆ್ಯಂಡ್ ಇದಲ್ಲೂ ಕೂಡ ಈ ಒಂದು ಏನು ಜಾಬ್ ನಾನು ಹೇಳ್ತಾ ಇದ್ದೀನಿ, ಈ ಜಾಬ್ದು ಲಿಂಕ್ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಮಾಡ್ಕೊಂಡಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ ಖಂಡಿತವಾಗ್ಲೂ ಜಾಯ್ನ್ ಮಾಡ್ಕೊಳ್ಳಿ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಜಸ್ಟ್ ಅಪ್ಲಿಕೇಶನ್ ನೀವು ಅಲ್ಲಿ ಡೌನ್ಲೋಡ್ ಮಾಡಿದಾಗ ಸೊ ಅದರಿಂದ ನೀವು ಒಂದು ಗ್ರೂಪಿಗೆ ಜಾಯ್ನ್ ಆಗ್ತಾರೆ. ಗ್ರೂಪಲ್ಲಿ ನಾನು ಡೈಲಿ ಟು ಡೈಲಿ ಅಪ್ಡೇಟ್ಕೊಂಡು ಹಾಕ್ತಾ ಇರ್ತೀನಿ. ಇಂಟ್ರೆಸ್ಟ್ ಇರೋರು ನೋಡಿಕೊಂಡು ಅರ್ಜಿನ ಸಲ್ಲಿಸ್ತಾ ಇರ್ತಾರೆ. ಸೊ ನೀವು ಕೂಡ ಆ ರೀತಿ ಸಲ್ಲಿಸ್ಬೋದು. ಓಕೆ. ಸೊ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಮಾಡಿಕೊಂಡ್ರೆ ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು ಲಿಂಕ್ ಸಿಗುತ್ತೆ. ಹೀಗಾಗಿ ಟೆಲಿಗ್ರಾಮ್ ಚಾನಲ್ನ ತಪ್ಪದೇ ಇವತ್ತೇ ಜಾಯ್ನ್ ಮಾಡ್ಕೊಳ್ಳಿ. ಓಕೆ. ಸೊ ಇದಲ್ಲೂ ಕೂಡ ಏನಾದರೂ ನಿಮಗೆ ಡೌಟ್ ಇದೆ ಅಂದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮುಂದಿನ ನೋಡೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಯಾರೆಲ್ಲ ಅಪ್ಲೈ ಮಾಡ್ತಿದ್ರಿ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ನಮಸ್ಕಾರ.